Hello students, last class discussed about derivative of exponential function and derivative of logarithmic functions. In this class discuss about derivative of parametric function. This chapter is PUC second. Derivative of parametric functions. What is parameter? If x and y are expressed in third variable. If x and y are expressed in third variable, then third variable is called parameter. Then third variable is called parameter. See here. X is equal to f of t and y is equal to g of t. X and y are variables. These two variables expressed in t. These two variables expressed in t. T is the third variable. This third variable is called a parameter. This third variable is called parameter. And the equation containing is called parametric equations. Equations containing is called parametric equations. ಗೊತ್ತಿರಲಿ. ಈ equations ಇಂದು ನಾವು ಡೆರಿವೇಟಿವ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ನಮಗೆ ಏನು ಗೊತ್ತಿರಬೇಕು ಅಂದ್ರೆ ಚೈನ್ ರೂಲ್ ಗೊತ್ತಿರಬೇಕು. ಚೈನ್ ರೂಲ್ ಏನಂತದ? dy by dx. dy by dx is equal to dy by dt into dt by dx. This is the chain rule. These equations can be written as dy by dx dy by dt divided by dx by dt. ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್. ಈ ಫಾರ್ಮುಲಾ ಎಲ್ಲಿ ಬಳಸ್ತೀವಿ ಅಂದ್ರೆ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಅನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತೀವಿ. ಈ ಕಾನ್ಸೆಪ್ಟ್ ನಲ್ಲಿ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಏನಿರ್ತದೆ ಕಂಪಲ್ಸರಿ ಇರ್ತದೆ ಬೋರ್ಡ್ ಎಕ್ಸಾಮ್ ಒಳಗೆ. ಸ್ವಲ್ಪ ಲಕ್ಷ ಇರಲಿ. Since dx by dt is equal to 0. dx by dt is equal to 0. ಇಲ್ಲಿ ನೋಡಿ ನಾವು ಅಬೋ ಈಕ್ವೇಷನ್ಸ್ ಅನ್ನು ಕಂಪೇರ್ ಮಾಡಿದಾಗ ನಾವು ಏನೇನ್ ಫೈಂಡ್ ಔಟ್ ಮಾಡಬೇಕಪ್ಪ ಅಂದ್ರೆ dy by dx is equal to g dash of t divided by f dash of t ಅಂತ ಹೇಳಬಹುದು. ನೋಡಿ ಇದನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಫಸ್ಟ್ dy by dx ಅಂದ್ರೆ dy by dt ಅಂದ್ರೆ ಏನು ಫೈಂಡ್ ಔಟ್ ಆಗುತ್ತಾ? g dash of t ಫೈಂಡ್ ಔಟ್ ಆಗುತ್ತಾ? dx by dt ಅಂದ್ರೆ ಏನು ಫೈಂಡ್ ಔಟ್ ಆಗುತ್ತಾ? f dash of t ಫೈಂಡ್ ಔಟ್ ಆಗುತ್ತಾ? Since one condition is there, f dash of t is not equal to 0 ಯಾವಾಗಲೂ dx by dt is also not equal to 0, f dash of t is equal to not equal to 0. ಇದೇ ಕಾನ್ಸೆಪ್ಟ್ ಅನ್ನು ಇಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಗೊತ್ತಾಯ್ತಾ? ನಾ ಎಕ್ಸಾಂಪಲ್ ಕೊಡ್ತೀನಿ, ಬಹಳ ಸರಳವಾಗಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಟೇಕ್ ಒನ್ ಎಕ್ಸಾಂಪಲ್. If x is equal to 80, y is equal to 280, then find dy by dx. ಸ್ವಲ್ಪ ಡೆಫಿನಿಷನ್ಸ್ ಅನ್ನು ಗಮನಿಸಿ. ಫಸ್ಟ್ ನಾವು ಏನು ಡಿಫರೆನ್ಶಿಯೇಟ್ ಮಾಡಬೇಕು? ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಪ್ರೆಸೆಂಟ್ ಇದೆ? ಥರ್ಡ್ ವೇರಿಯೇಬಲ್ ಪ್ರೆಸೆಂಟ್ ಇದೆ. ಥರ್ಡ್ ವೇರಿಯೇಬಲ್ ಏನಿದೆ? t ಇದೆ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಅಂತ ಮಾಡಬೇಕು. ನೀವು ಮೊದಲು ಏನು ಮಾಡ್ತಿದ್ರಿ? ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಿದ್ವಿ. ಈಗ ಇಲ್ಲಿ ಏನು ಮಾಡಬೇಕಂದ್ರೆ t ಅಂತ ಮಾಡಬೇಕು. t ಮಾಡಿದಾಗ ಏನಾಗುತ್ತೆ ನೋಡಿ, ಇದು dx by dt ಆಗುತ್ತೆ. t ಮಾಡಿದಾಗ ಏನಾಗುತ್ತೆ? dx by dt ಅಂತಂದ್ರೆ t is a independent variable ಆಗೋದ್ರಿಂದ ಇದಕ್ಕೆ ax ಅನ್ನಂಗೆ ಇದೆ. y is equal to ax ಫಾರ್ಮ್ ಯಾವ ರೀತಿ ಇದೆ ಅಲ್ಲ, ಇಲ್ಲಿ ಏನಾಗಿದೆ? x is equal to at ಇದೆ. ಥರ್ಡ್ ವೇರಿಯೇಬಲ್ ನಮಗೆ ಏನಾಗಿದೆ? ಇಲ್ಲಿ ಎಂಟ್ರಿ ಆಗಿದೆ. ಓಕೆ, ಸೊ ಏನಾಗುತ್ತೆ? at is ಇಲ್ಲಿ t ಬಂದಿದೆ ಅಂದ್ರೆ ಏನಾಯ್ತು? t ಅನ್ನ ಡಿಫರೆನ್ಶಿಯೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ? a ಉಳಿಯುತ್ತೆ. ಸಿಮಿಲರ್ಲಿ y ತಗೊಳ್ಳಿ, dy by dt ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ಇದನ್ನು ಕೂಡ t ಮಾಡಿ ಏನಾಗುತ್ತೆ? 2a ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2a ಆಗುತ್ತೆ. ಹೌದಾ? therefore ನಮ್ಮ ಫಾರ್ಮುಲಾ ಏನೈತೆ? dy by dx ಫೈಂಡ್ ಔಟ್ ಮಾಡೋದಾದ್ರೆ dy by dx ಫೈಂಡ್ ಔಟ್ ಮಾಡಬೇಕಂದ್ರೆ ಏನೇನ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು dy by dx is equal to dy by dt first. dy by dt divided by
dx by dt. ಸ್ವಲ್ಪ ಗಮನದಲ್ಲಿರಿ. Okay, what is dy by dt? 2a. What is dx by dt? A get cancel, answer is 2. dy by dt is equal to 2. That is answer. ಗೊತ್ತಾಯ್ತಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. If x is equal to 80 square, y is equal to just for t cube, find dy by dx. Okay, ಏನು ಕೊಟ್ಟಿದ್ದಾರೆ ನೋಡಿ ನಮಗೆ, x is equal to 80 square ಕೊಟ್ಟಿದ್ದಾರೆ, y is equal to t cube ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕು ನಾವು? ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ನೋಡಿ ಇಂಡಿಪೆಂಡೆಂಟ್ ವೇರಿಯಬಲ್ t ಆಗಿದೆ, ಇಲ್ಲಿ ಕೂಡ ಏನು ಮಾಡ್ತೀವಿ, ಇದರದು ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. dx by dt is equal to what? 80 ಸ್ಕ್ವೇರ್ ಅಂದ್ರೆ ಏನಾಗಬೇಕು? 280 ಆಗುತ್ತೆ. ಇದನ್ನು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿದ್ರೆ ಏನಾಗುತ್ತೆ ನೋಡಿ, dy by dt ಮಾಡಿದ್ರೆ 3 ಟೈಮ್ಸ್ ಆಫ್ t ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ dy by dx, dy by dx is equal to ನೋಡಿ ಏನಿದೆ, 3t square divided by 280. ಫಾರ್ಮುಲಾ ಏನಿದೆ ನೋಡಿ, dy by dt divided by dx by dt applied to here. 1t get cancels, answer is 3 by 2a t. That is the dy by dx, that is derivatives. Okay, take the next problem. Next problem. Third problem. ನೋಡಿ, if x is equal to cos theta, x is equal to cos theta, y is equal to sin theta, then find the dy by dx ಅಂತ ಕೇಳ್ತಾರೆ. ಕ್ವೆಶ್ಚನ್ ಯಾವ ರೀತಿ ಇದೆ ನೋಡಿ, if x is equal to cos theta, y is equal to sin theta, then find the dy by dx ಅಂತ ಕೇಳ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಎರಡು ವೇರಿಯೇಬಲ್ ಇದಾವೆ, x and y are the variable, theta is a third variable, cos theta is a third variable. So with respect to theta ಮಾಡಬೇಕು. ಇಲ್ಲಿ ಏನು ಟರ್ಮ್ ಇರ್ತದಲ್ಲ ಪ್ಯಾರಾಮೆಟ್ರಿಕ್ ಒಳಗೆ, ಪ್ಯಾರಾಮೆಟ್ರಿಕ್ ಆಫ್ ಡೆರಿವೇಟಿವ್ಸ್ ಒಳಗೆ ಇಲ್ಲಿ ಯಾವ ಟರ್ಮ್ ಇರ್ತದಲ್ಲ ಅದನ್ನ ವಿತ್ ರೆಸ್ಪೆಕ್ಟ್ ಮಾಡಬೇಕು, ಗೊತ್ತಿರಲಿ ಲಾಜಿಕಲಿ. differentiate with respect to theta, differentiate with respect to theta and dx by d theta ಏನಾಗುತ್ತೆ ನೋಡಿ, dx by d theta cos theta is nothing but minus sin theta, that is final. ಇದನ್ನ ಮಾಡಿ differentiate with respect to theta, ಇದನ್ನ theta ಮಾಡಿದ್ರೆ ಏನು ಬರ್ತದೆ ನೋಡಿ, dy by d theta is equal to ಏನಾಗ್ತದೆ, sin theta is nothing but cos theta. Therefore dy by dx, what is the formula dy by dx? First dy ಇರ್ತದಲ್ಲ ಅದನ್ನೇ ತಗೊಳ್ಳೋದು, dy by d theta ಲಾಜಿಕಲಿ ಪ್ರೆಸೆಂಟ್ ಆಗಬೇಕಂದ್ರೆ ಮೆಕ್ಯಾನಿಕಲಿ d theta ಅಪ್ಲೈ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ dx as it is. ಇಲ್ಲಿ theta ಫಾರ್ಮ್ ಇದೆ, d theta ನ ತಗೋಬೇಕು ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂತ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಗೆ ಡಿವೈಡೆಡ್ ಬೈ d theta ಮಾಡಬೇಕು. ಇಲ್ಲಿ ಏನು ಇರ್ತದಲ್ಲ ಅದನ್ನೇ ಡಿವೈಡ್ ಮಾಡಬೇಕು, ಫಾರ್ಮುಲಾ ರೆಡಿ ಆಗುತ್ತೆ. ಓಕೆ, ಫಸ್ಟ್ ಏನಿದೆ dy by d theta, dy by d theta is what? cos theta whole divided by minus plus minus sin theta, cos theta by sin theta, cot theta. We get the answer dy by dx is a minus cot theta, derivative of a given functions. ಕೊಟ್ಟಿರ್ತಕ್ಕಂತ ಒಂದು ಫಂಕ್ಷನ್ಸ್ ಗಳಿಗೆ this is the answer. Next I will take standard problems, most like examinations problems. Okay, see here. If x is equal to
a cos cube t and y is equal to a sin cube t. Then find, prove that ಕೇಳಿದಾರೆ ನೋಡಿ. Prove that dy by dx is equal to root cube y by x ಅನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಡೈರೆಕ್ಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಹೋಗಬಾರ್ದು. ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡ್ಬೇಕಾಗುತ್ತೆ. ಫಸ್ಟ್ ನಾವು ಡೈರೆಕ್ಟ್ ಏನ್ ಮಾಡ್ತೀವಿ, ಸಾಲ್ವ್ ಮಾಡಕ್ ಹೋಗ್ತೀವಿ. ಫಸ್ಟ್ ನೀವು ಅಬ್ಸರ್ವ್ ಮಾಡಿ, ಏನ್ ಕೊಟ್ಟಿದ್ದಾರೆ, ಏನ್ ಮಾಡ್ಬೇಕಾಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ನಮಗೆ. x is equal to a cos cube t ಕೊಟ್ಟಿದ್ದಾರೆ, y is equal to a sin cube t ಕೊಟ್ಟಿದ್ದಾರೆ. Prove that dy by dx is equal to cube of root y by x ಅನ್ನು ಕೇಳಿದ್ದಾರೆ. ಸ್ವಲ್ಪ ಗಮನದಲ್ಲಿರಲಿ ನೋಡಿ. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ರಿಲೇಟ್ ಮಾಡ್ತೀನಿ. x is equal to a cos cube t and y is equal to a sin cube t. ಥರ್ಡ್ ವೇರಿಯೇಬಲ್ ಏನಾಯ್ತು ನಮಗೆ, ಪ್ರೆಸೆಂಟ್ ಆಗಿತ್ತು, t ಅನ್ನು ಪ್ರೆಸೆಂಟ್ ಆಯ್ತು, ಥರ್ಡ್ ವೇರಿಯೇಬಲ್. ಓಕೆ, ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ನಾವು, ಡಿಫರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಬೇಕಾಗುತ್ತೆ. ಡಿಫರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿದ್ರೆ ಏನಾಗುತ್ತೆ ನೋಡಿ, ಇದು dx by dt. dx by dt ಮಾಡಿ ಏನು ಬರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. a is a constant term as it is. a is a constant term as it is. cos cube t is a differentiate, means 3 cos square t. cos t is again differentiate minus sin t. ಗೊತ್ತಾಯ್ತಾ? ಬ್ರಾಕೆಟ್ ಹಾಕಬೇಕು, ಬ್ರಾಕೆಟ್ ಅನ್ನು ತಪ್ಪಿಸಬಾರದು. ಇದನ್ನು ಕೂಡ ಏನು ಮಾಡ್ತೀವಿ ನಾವು, ಡಿಫರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು t. this is a derivative of a given functions. This one dy by dt is equal to what? a is as it is, sin cube t means 3 sin square t. sin t is again differentiated cos t. That is the answer. Therefore we have to find dy by dx. dy by dx is equal to what? dy by dx is equal to dy by dt divided by dx by dt. dy by dt whole divided by dx by dt. ಸ್ವಲ್ಪ ಲಕ್ಷಣೆ. ಹಾಗಾದ್ರೆ dy by dt is what? a 3 sin square t into cos t. Minus is here, so direct minus apply. Next what? a 3 cos square t, a 3 cos square t minus a cos square t into sin t. ಸ್ವಲ್ಪ ಗಮನ ಇರಲಿ. ಇಲ್ಲಿ sin square t ಇದೆ, a get cancel, 3 get cancel. ನೋಡಿ 1 sin t, e sin t get cancel, cos t 1 cos t get cancel. Remaining sin t divided by cos t. sin t divided by cos t. dy by dx is equal to minus tan t. dy by dx is equal to minus tan t ಬಂತು. ಲಕ್ಷ್ಯ ಇರಲಿ, ಇದು dy by dx ಬಂತು. ನಮಗೆ ಕೇಳಿದ್ದೇನು ಅವರು, ಕ್ಯೂಬ್ ರೂಟ್ ಆಫ್ y by x. ಕ್ಯೂಬ್ ರೂಟ್ ಆಫ್ y by x ಕೇಳಿದಾರೆ ನೋಡಿ. ಫಸ್ಟ್ ಅದು ಏನು ಫೈಂಡ್ ಔಟ್ ಮಾಡಬೇಕಾ, tan t ಅಂದ್ರೆ ಏನಪ್ಪ ನೋಡಿ. ಇಲ್ಲಿ tan t ಬರಬೇಕಾದ್ರೆ ನಾವು ಇದನ್ನ ಏನ್ ಡಿವೈಡೆಡ್ ಮಾಡಬೇಕಾ, y by x ಮಾಡಬೇಕು ನೋಡಿ. therefore tan t is equal to ಇಲ್ಲಿ ಕೂಡ ಮೈನಸ್ ಪ್ರೆಸೆಂಟ್ ಇದೆ. just wait, I will check the questions. there is a minus is here, tan t is equal to ಏನಿದೆ ನೋಡಿ ನಮ್ಮದು sin t. ಏನಾಗುತ್ತೆ ನೋಡಿ, y by x is equal to, since y by x is equal to ಏನಾಗುತ್ತೆ, what is the value of y? a sin cube t divided by x values a cos cube t. a get cancel. ಹಾಗಾದ್ರೆ y by x
What is the value of tan theta? Cube root of y by x. Cube root of y by x. Hence the answer. This is final answer number. This problem is very important problems. 3 marks problems. Okay, ಸ್ವಲ್ಪ ಲಕ್ಷ ಕೊಡಿ, ಕೇರ್ಫುಲಿ ಬರೀರಿ. ಬೋರ್ಡ್ ಎಕ್ಸಾಮ್ ದಾಗ ಕಂಪಲ್ಸರಿ ಕ್ವೆಶ್ಚನ್ಸ್ ಇರ್ತದೆ. ಬಹಳ ಸಲ ಕೇಳಿದಾರೆ ಈ ಕ್ವೆಶ್ಚನ್ಸ್. ಸ್ವಲ್ಪ ಕೇರ್ ಕೊಟ್ಟು ಬಿಡಿಸಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. If x is equal to a bracket theta plus sin theta y is equal to a bracket 1 minus cos theta, then find dy by dx. dy by dx ಅನ್ನು ನಮಗೆ ಏನಂತಿದ್ದಾರೆ, ಫೈಂಡ್ ಮಾಡುತ್ತಿದ್ದಾರೆ. dy by dx ಫೈಂಡ್ ಮಾಡುತ್ತಿದ್ದಾರೆ. see here, ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ನೋಡಿ, take x is equal to a bracket theta plus cos theta plus sin theta and y is equal to a bracket 1 minus cos theta. ನೋಡಿ, ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ತಿಳ್ಕೊಳ್ಳಿ. ಫಸ್ಟ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ವಿಚಾರ ಮಾಡಿ, ಏನ್ ಮಾಡ್ಬೇಕಾಗಿತ್ತು ಅನ್ನೋದು ಕೂಡ ವಿಚಾರ ಮಾಡಿ. ಡೈರೆಕ್ಟ್ ಪಡಿಸಲಿಕ್ಕೆ ಹೋಗ್ಬೇಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ಬೇಕನ್ನಂಗೆ ಇದ್ರೆ ನಾವು ಇವಾಗ ಥೀಟಾ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಯು ಫೈಂಡ್ dx by d theta. dx by d theta ಅಂದ್ರೆ ಏನಾಗುತ್ತೆ, a is as it is. theta plus sin theta is a differentiate. theta plus sin theta ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 plus cos theta. 1 plus cos theta ಬರುತ್ತೆ. Similarly, differentiate with respect to theta. dy by d theta is what? A is as it is. 1 is a 0. Minus cos theta is nothing but minus sin theta. Minus sin theta, again minus sin theta, that is plus sin theta. ನೋಡಿ, ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನ ವಿಚಾರ ಮಾಡಿ. Therefore, dy by dx. dy by dx is nothing but dy by d theta divided by dx by d theta. What is the dy by d theta? ನೋಡಿ, ಏನಿದೆ, a sin theta whole divided by a bracket 1 plus cos theta. What is the half angle formula? Apply ಮಾಡಿ half angle formula. a sin theta is nothing but 2 sin theta. a get cancel. Sin theta is nothing but 2 sin theta by 2 into cos theta by 2 whole divided by 1 plus cos theta formula, 2 cos square theta by 2. 2 cos square theta by 2 cos theta by 2 cos theta by 2 get cancelled. 2 get cancelled. Remaining sin theta by 2 whole divided by cos theta by 2, we get tan theta by 2. This is nothing but tan theta by 2. Therefore, dy by dx is equal to tan theta by 2. That is the final answer. ಪ್ರಾಬ್ಲಮ್ಸ್ ಭಾಳ ಈಸಿ ಇರ್ತಾವ. ಸ್ವಲ್ಪ ಲಕ್ಷ ಕೊಟ್ಟು ನಾವು ಹ್ಯಾಂಡಲ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಉತ್ತರವನ್ನ ಕಂಡ್ಕೋಬಹುದು. ಓಕೆ, ಭಾಳ ಈಸಿ ಇರ್ತಾವ, ನಾವೇನು ಡಿಫಿಕಲ್ಟ್ ಮಾಡ್ಕೋತೀವಿ. ಮೊದಲು ಏನನ್ನ ಅಬ್ಸರ್ವ್ ಮಾಡಬೇಕು, ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆ, ನಾವು ಏನ್ ಮಾಡಬೇಕು ಅನ್ನೋದು ಒಂದು ನಿಮಿಷ ಯೋಚನೆ ಮಾಡಿದ್ರೆ ಸಾಕು, ನಿಮಗೆ ಆನ್ಸರ್ ಹೊಳೆಯುತ್ತೆ. ಓಕೆ, ಟೇಕ್ ನೆಕ್ಸ್ಟ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ dy by dx if x is equal to a bracket theta minus sin theta and y is equal to a plus 1 plus cos theta ಅಂತ ಕೇಳಿದಾರೆ. ನೋಡಿ, ಈ ನಾವು ಏನು ಕಂಡುಹಿಡಿಯಬೇಕಾಗಿದೆ, ಇದೆ dy by dx. ನಾವು ಫೈಂಡ್ ಮಾಡಬೇಕಾಗಿದ್ದು dy by dx. ಸೊಲ್ಯೂಷನ್ಸ್, ಗಿವನ್ ಕ್ವೆಶ್ಚನ್ಸ್, x is equal to a theta minus sin theta and y is equal to a bracket 1 plus cos theta. First we have to find out the dx by d theta. What is the dx by d theta? A is as it is, theta is 1, minus sin theta is nothing but cos theta. Next
Next, dy by d theta is what? Very simple problems. A is as it is. 1 plus 1 is 0. Plus cos theta is nothing but minus sin theta. That is a minus sin theta. ನೋಡಿ next ಏನಿದೆ ನಮ್ಮದು? We have to find out dy by dx. dy by dx is equal to, once again write the formula. dy by d theta divided by dx by d theta. What is the dy by d theta? dy by d theta is what? Minus a sin theta whole divided by dx by d theta. A bracket 1 minus cos theta. ಆಗಲೇ ಪ್ರಾಬ್ಲಮ್ಸ್ ಗೆ ಈ ಪ್ರಾಬ್ಲಮ್ಸ್ ಗೆ ಏನು ಡಿಫರೆನ್ಸ್ ಇಲ್ಲ, ಜಸ್ಟ್ ಚೇಂಜ್ ದ ಸೈನ್. ಇಲ್ಲಿ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ, ಔಟ್ಪುಟ್ ಇಸ್ ಚೇಂಜ್. ಸಿ ಮೈನಸ್ ಎ ಗೆಟ್ ಕ್ಯಾನ್ಸಲ್, sin theta half angle ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. sin theta is nothing but 2 sin theta by 2 into cos theta by 2. 2 sin theta by 2 into cos theta by 2. 1 minus cos theta is nothing but 2 sin square theta by 2. This is 2. 2 get cancelled. Sin theta by 2, sin theta by 2 get cancels. Remaining cos theta by 2. 1 sin theta by 2 is here. Whole divided by sin theta by 2. Minus is as it is. Answer is minus cot theta by 2. See here. Cos theta by 2 sin theta by 2 is nothing but cot theta by 2. This is dy by dx. ನೋಡಿ ಸ್ವಲ್ಪ ಕೇಳಿ ನೋಡಿ, ಇಲ್ಲಿ ಪ್ಲಸ್ ಇದ್ದಲ್ಲಿ ಅಲ್ಲಿ ಮೈನಸ್ ಆಗಿದೆ, ಇಲ್ಲಿ ಪ್ಲಸ್ ಇದೆ. ಇದು ಪ್ಲಸ್ ಇದ್ದಾಗ ಇದರ ಔಟ್ಪುಟ್ ಏನಾಗಿದೆ? tan theta by 2 ಆಗಿದೆ. ಇಲ್ಲಿ ಮೈನಸ್ ಇದ್ದಾಗ ಇದರ ಔಟ್ಪುಟ್ ಏನಾಗಿದೆ? ಮೈನಸ್ cot theta by 2 ಇದೆ. ಸ್ವಲ್ಪ ಸೈನ್ ಕೂಡ ನೀವು ಏನು ಮಾಡಬೇಕಾಗುತ್ತೆ? ಅಬ್ಸರ್ವ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? These two problems are very very important problems. Okay, take the next problems. Sixth problem. Find dy by dx if s is equal to a cos t plus log tan t by 2 bracket y is equal to a sin t. And dy by dx if x is equal to a cos t plus log tan t by 2 bracket y is equal to a sin t. We have to find dy by dx. Solution here. What is x? X is equal to a bracket cos t plus log bracket tan t by 2 bracket complete, and y is equal to a sin t. We have to find out dx by dt. This is dy by dt. T is a third variable. Differentiate with respect to t. Dx by dt is equal to a is as it is. Cos t is a differentiator. Cos t is a differentiator is a minus sin t. This is minus sin t plus log tan t by 2 is differentiate. 1 divided by tan t by 2. Tan t by 2 is again differentiate. Sec square t by 2. T by 2 is again differentiate. 1 by 2. Bracket complete. Again simplify this. A as it is minus sin t is as it is plus. Today is 1 by 2 is as it is. See here. Sec square t is ಯಾವ ರೀತಿ ಬರೆಯಬಹುದು ನಾವು? Sec square t is nothing but 1 divided by cos square t by 2. Tan t by is nothing but tan t by 2 is nothing but sin t by 2 divided by cos t. Cos t by 2 is nothing but cos t by 2 whole divided by sin t by 2. Then again tan t by 2 is nothing but tan t by 2 is nothing but sin t by 2 divided by cos t by 2 ಇದೆ. ಈ tan t by 2 ಹೆಂಗಿತ್ತು ನಮಗೆ? ನ್ಯೂಮರೇಟರ್ 1 ಐತೆ, ಇಲ್ಲಿ ನ್ಯೂಮರೇಟರ್ 1 ಪ್ರೆಸೆಂಟ್ ಆಯ್ತು, ರೆಸಿಪ್ರೋಕಲ್ ಆಯ್ತಾ? cos t by 2 divided by sin t by 2 ಗೊತ್ತಿರಲಿ. ಇಲ್ಲಿ 1 by tan t by 2 is nothing but cos t by 2 divided by sin t by 2.
1 by cos is a sec. 1 by sec square t by 2 is nothing but 1 by cos square t by 2. Okay. See here, cos t by 2, 1 cos t by 2 get cancel. Remaining a bracket minus sin t plus 1 as it is multiplication sign is here. Remaining 2 cos t by 2 into sin t by 2. Applying the half angle formula. What is the half angle formula? A is as it is minus sin t plus this is 1 by sin t. This problem is very important. Carefully see here. Sin t is LCM. LCM sin t ತಗೊಂಡ್ರೆ ಏನಾಗುತ್ತೆ ನೋಡಿ 1 minus sin square t ಆಗುತ್ತೆ. I will write direct. Sin t is the multiplication, sin square t minus sin is here 1 minus sin square t divided by sin t. Okay, 1 minus sin square t is nothing but a into cos square t. Cos square t divided by sin t. That is the dx by dt. That is dx by dt. Next, dy by dt is what? See here, differentiate with respect to t. dy by dt is equal to a is as it is. What is the differentiate sin t? Sin t is nothing but cos t. Next, we have to find out dy by dx. dy by dx ಅನ್ನು ಕಂಡುಹಿಡಿಯಬೇಕು. dy by dx ಅಂದ್ರೆ ಏನು ಕಂಡುಹಿಡಿಯಬೇಕಂದ್ರೆ dy by dt whole divided by dx by dt. Okay, what is dy by dt? a cos t whole divided by a cos square t divided by sin t. Rewrite this one. a cos t ನೋಡಿ ಮಲ್ಟಿಪ್ಲಿಕೇಶನ್ಸ್ ಏನಾಗುತ್ತೆ sin t ಇದು ನ್ಯೂಮರೇಟರ್ ಹೋಗುತ್ತೆ sin t divided by a cos t ಉಳಿತಾ a cos square t as it is ಉಳಿತಾ. See a get cancel, cos t 1 cos t get cancel, remaining sin t divided by cos t is equal to tan t. Therefore dy by dx is equal to tan t. That is the answer for the given example. ನೋಡಿ ಈ ಎಕ್ಸಾಂಪಲ್ಸ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೊಟ್ಟಿದ್ದು ಏನು 5 dy by dx x is equal to a cos t plus log tan t by 2. ಸ್ವಲ್ಪ ಕೇರ್ ಕೊಟ್ಟು ಡಿಫರೆನ್ಷಿಯೇಟ್ ಮಾಡಬೇಕ್ರಿ. ಇನ್ನು ಬಹಳ ಲಕ್ಷ ಕೊಟ್ಟು ಡಿಫರೆನ್ಷಿಯೇಟ್ ಮಾಡಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ. ಇಲ್ಲಿ t by 2 ವರ್ಗಗಳಲ್ಲಿ 1 by 2 ಹಾರ್ಸಿ ಬಿಟ್ಟಿರ್ತಾರ. ಈ ರೀತಿ ಮಾರ್ಕ್ಸ್ ಅನ್ನ ಕಟ್ ಮಾಡ್ಕೋತಾರೆ. ಈ ಇಂತ ಎಕ್ಸಾಂಪಲ್ ಏನಿದೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಎಕ್ಸಾಂಪಲ್. ಇದನ್ನು ಕೇಳ್ತಾರೆ ಬೋರ್ಡ್ ಎಕ್ಸಾಮ್ಸ್ ನಲ್ಲಿ ಬಹಳಷ್ಟು ಸಲ ಕೇಳಿದ್ದಾರೆ. ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಫಸ್ಟ್ dx by dt ಏನು ಬರ್ತದೆ a cos square t by a cos square t divided by sin t ಬರ್ತದೆ. ಆಮೇಲೆ dy by dt ಅನ್ನು ಫೈಂಡ್ ಔಟ್ ಮಾಡ್ತೀರಿ. ಆಮೇಲೆ dy by dx is nothing but dy by dt divided by dx by t is nothing but answer is a tan t. Okay, correct class ಕೊಟ್ಟು ಪ್ರಿಪೇರ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಇವತ್ತು ಬಿಡಿಸಿದ ಎಲ್ಲಾ ಪ್ರಾಬ್ಲಮ್ಸ್ ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಕರೆಕ್ಟ್ ತಿಳ್ಕೊಳ್ಳಿರ್ತೀವಿ. ಇಲ್ಲ ಅಂದ್ರೆ ಮತ್ತೆ ನಾವು ನಿಮ್ಗೆ ಏನ್ ಮಾಡ್ತೀವಿ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಮತ್ತೆ ರಿಪೀಟ್ ಮಾಡ್ತೀವಿ. ಓಕೆ, ಇದು ಗೊತ್ತಿರ್ಬೇಕಂದ್ರೆ ಡಿಫರೆನ್ಷಿಯೇಷನ್ ಬೇಸಿಕ್ ಏನಾಗಿರ್ಬೇಕು, ಕರೆಕ್ಟ್ ಆಗಿ ಎಲ್ಲವನ್ನ ತಿಳ್ಕೊಂಡಿರ್ಬೇಕು. ಅಂದ್ರೆ ಇದು ನೀವೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಬಿಡಿಸಲಿಕ್ಕೆ ಸಾಧ್ಯ ಇದೆ. Okay, next problems. ಏನ್ ಕೊಟ್ಟಿದ್ದಾರೆ ನೋಡಿ, ನಮಗೆ ಡಿಫರೆನ್ಸಿಯೇಟ್
cos x ಈ ತರ ಪ್ರಾಬ್ಲಮ್ಸ್ ಕೊಟ್ಟಾಗ ಬಹಳ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ನಲ್ಲಿ ಬಿಟ್ಟು ಬರ್ತಾರೆ. ಏನ್ ಕೇಳಿದಾರೆ, ಇಲ್ಲಿ ಏನೂ ಕೊಟ್ಟಿಲ್ಲ, x ಅಂದಿಲ್ಲ, y ಅಂದಿಲ್ಲ, sin square x with respect to e raised to cos x ಅಂದ್ರೆ ಏನ್ ಮಾಡೋದು ಅಂತ ಕನ್ಫ್ಯೂಸ್ ಮಾಡ್ಕೊತಾರೆ. ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಬೇಕು. sin square x is a one term separate ಆಗುತ್ತೆ, e raised to cos x is a one term separate ಆಗುತ್ತೆ. ಬಟ್ ಇಲ್ಲಿ with respect to ಏನಂದಾರ, ಇದಕ್ಕೆ ಒಂದು ಫಂಕ್ಷನ್ x ಮಾಡ್ರಿ, ಇಲ್ಲೂ x ಮಾಡ್ರಿ, ಇಲ್ಲೂ x ಮಾಡ್ರಿ ಅಂತ ಹೇಳ್ತಾರ. with respect to x ಅಂದ್ರೆ ಇಲ್ಲಿ ಪವರ್ ಏನಿದೆ x ಇದೆ, ಇಲ್ಲಿ ಕೂಡ ಪವರ್ ಏನಿದೆ x ಇದೆ. ಇವು ಎರಡು ಫಂಕ್ಷನ್ ಇರ್ತಾವ. ಇದನ್ನ ಯಾವ ರೀತಿ ತಗೋಬೇಕಾದ್ರೆ ಇಲ್ಲಿ y is equal to ಅಂತ ತಗೋಬಹುದು, ಅದೇನ್ ತಪ್ಪಲ್ಲ. ಇಲ್ಲಿ x is equal to ತಗೊಳಪ್ಪ, ಇಲ್ಲಿ x ಅಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್ ಆಗೈತೆ. t ಅನ್ನ ತಗೋಬೇಕಾ, y ಅನ್ನ ತಗೋಬೇಕಾ, u ಅನ್ನ ತಗೋಬೇಕಾ, v ಅನ್ನ ತಗೋಬೇಕಾ. ನಾನು ಏನು ತಗೋತೀನಪ್ಪ ಅಂದ್ರೆ u ಅಂತ ತಗೋತೀನಿ. u is equal to ಏನಂತ ಬರೀತೀನಿ, sin square x ಅಂತ ಬರ್ಕೋತೀನಿ. and v is equal to ಏನು ಬರೀತೀನಿ, e raised to cos x. ನಮ್ದು ಏನಿದೆ ಕಂಡೀಷನ್ಸ್, ಫಸ್ಟ್ x ನೆಕ್ಸ್ಟ್ y ಇದೆ. ಇಲ್ಲಿ ಫಸ್ಟ್ u ನೆಕ್ಸ್ಟ್ v ಅಂತಂದ್ರೆ ನಾವು ಏನು ಫೈಂಡ್ ಔಟ್ ಮಾಡ್ಬೇಕಂತಾಗೈತಿ, dv divided by dv du ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಏನೈತಿ u ಐತಿ, ನೆಕ್ಸ್ಟ್ v ಐತಿ. ಸೊ ಫೈಂಡ್ ಔಟ್ ದ dv by du. ಹಾಗಾದ್ರೆ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಏನಾಗೈತಿ, x ಆಗೈತಿ. ಅದರ ಸಂಬಂಧ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಡಿಫರೆನ್ಸಿಯೇಟ್ with respect to x ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ ನೋಡ್ರಿ, du by dx is equal to ಏನಾಗುತ್ತೆ, sin square x is nothing but 2 sin x into cos x. Same thing apply to here, dv by dx, dv by dx is e raised to x, e raised to x is ಯಾರು degree, e raised to cos x. cos x is again differentiate minus sin x. ಹಾಗಾದ್ರೆ therefore dv by dx, dv by dx ಅಂದ್ರೆ ಏನಾಗುತ್ತೆ ನೋಡಿ, e raised to cos x, e raised to cos x into minus sin x whole divided by, apply to here, ಇಲ್ಲಿ ನೋಡಿ sin 2 sin x into cos x, 2 sin x into cos x, sin x get cancel, here with the remaining 1 by 2 e raised to cos x divided by cos x. That is the answer of dv by dx. ಇದು derivative of the given example. ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಗೆ ಏನಿದೆ ಡೆರಿವೇಟಿವ್ಸ್ ಗೊತ್ತಾಯ್ತಲ್ಲ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಟೇಕ್ ಎ ನೆಕ್ಸ್ಟ್ ಪ್ರಾಬ್ಲಮ್ಸ್. ಟೇಕ್ another one. Find dy by dx, a t square plus t, a t square plus 1, x is equal to a bracket t square plus 1 and y is equal to a bracket 2t plus 1. Find dy by dx. Very simple problems. Okay. ನೋಡಿ ಏನು ಹೇಳಿದ್ದಾರೆ, dy by dx x is equal to a bracket t square plus 1, y is equal to a bracket 2t plus 1. Simple. First we have to find out dx by dt. Direct I solve. dx by dt is equal to what? A bracket t square is nothing but 2t, 1 is 0. Next is simply dy by dt. dy by dt is a as it is constant function, 2t is the differentiate 2, and the dy by dx is equal to ಏನಾಗುತ್ತೆ ನೋಡಿ, ಫಸ್ಟ್ dy by dt 2a divided by 2at, 2a it cancels, remaining 1 by t. Therefore dy by dx is equal to 1 by t. ಗೊತ್ತಾಯ್ತಲ್ಲ, ಡೆರಿವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅನ್ನು ತಿಳ್ಕೊಂಡಿದ್ರೆ ಕರೆಕ್ಟ್ ಆಗಿ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಇವತ್ತು ಪ್ರಾಬ್ಲಮ್ಸ್ ನಾನು ಬಿಡಿಸಿದ್ದು ಎಲ್ಲ ಬೋರ್ಡ್ ಎಕ್ಸಾಮ್, ಆಲ್ಮೋಸ್ಟ್ ಬೋರ್ಡ್ ಎಕ್ಸಾಮ್ ಪ್ರಾಬ್ಲಮ್ಸ್ ಅಂತ ತಿಳ್ಕೊಂಡು ಬೋರ್ಡ್ ಎಕ್ಸಾಮ್ ದಾಗ ಬಹಳ ಸಲ ಕೇಳಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ನಾನು ಇವತ್ತು ಏನ್ ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಟೇಕ್ ಸಮ್ ಎಕ್ಸಾಂಪಲ್ಸ್. ನೀವು ಮನೆಯೊಳಗೆ ಬಿಡಿಸಲಿಕ್ಕೆ ಒಂದು 4-5 ಎಕ್ಸಾಂಪಲ್ ಕೊಡ್ತೀನಿ, ಸಾಲ್ವ್ ಮಾಡಿ. ಫಸ್ಟ್ ಸಿಂಪಲ್ ಪ್ರಾಬ್ಲಮ್ಸ್ ಕೊಡ್ತೀನಿ ಪ್ರಾಕ್ಟೀಸ್ ಅಲ್ಲಿ.
Find dy by dx. First one, x is equal to 2t cube and y is equal to 2 bracket t cube plus 1. And the second one, x is equal to 2 bracket theta plus cos theta and y is equal to 2 bracket theta plus sin theta. Next is third one, x is equal to bracket cos theta plus theta sin theta and y is equal to sin theta minus theta cos theta. Fourth one, x is equal to sin theta and y is equal to e raised to sin theta. And fifth one, x is equal to a cos square theta and y is equal to b sin square theta. These examples solve in the board. Okay? Thank you for watching the video.